ಇತ್ತೀಚೆಗೆ ನಮ್ಮ ದೇಶದಲ್ಲಿ ಯಾವ ಸ್ಮಾರ್ಟ್ಫೋನ್ ಬಾಕ್ಸ್ ನೋಡಿದ್ರು ಮೇಡ್ ಇನ್ ಇಂಡಿಯಾ ಅಂತ ಹಾಕಿರ್ತಾರೆ. ಎಷ್ಟು ಮೇಡ್ ಇನ್ ಇಂಡಿಯಾ ಅಂತ ದೇವ್ರಿಗೆ ಗೊತ್ತು. ಅದರಲ್ಲೂ ರೀಸೆಂಟಾಗಿ ನಮ್ಮ ದೇಶದ್ದೇ 2 ಹೊಸ ಬ್ರ್ಯಾಂಡ್ಗಳು ವಾಬಲ್ 1 ಅಂತ AI ಪ್ಲಸ್ ಅಂತ ಹೆವಿ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಫೋನ್ಗಳ ಬಗ್ಗೆ ಯಾರೋ ಕ್ರಿಯೇಟರ್ಸು ವಿಡಿಯೋ ಮಾಡಿದ್ರು ಅಂದ್ಬಿಟ್ಟು ಲೀಗಲ್ ನೋಟಿಸ್ ಕಳಿಸಿ ವಿಡಿಯೋನ ಡಿಲೀಟ್ ಮಾಡಿಸೋರೆ. ಈ ರೀತಿಯೆಲ್ಲ ಆಗ್ತಾ ಇದೆ ಮೇಡ್ ಇನ್ ಇಂಡಿಯಾಗೋಸ್ಕರ. ಹಾಗಾದರೆ ಈ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಅವ್ರ ಫೋನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರಾ, ಅವರೇ ಡಿಸೈನ್ ಮಾಡ್ತಾರಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗಿಂದು ಬೇಸಿಕ್ಸನ್ನ ತಿಳ್ಕೊಳ್ಳೋಣ ಆಯಿತಾ. ಈ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋರು 2 ರೀತಿ ಇರ್ತಾರೆ. ಒಂದು OEM ಅಂತ, ಇನ್ನೊಂದು ODM ಅಂತ. OEM ಅಂತ ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂತ. ODM ಅಂತಂದರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಅಂತ. ಸೊ ಈ ಸ್ಮಾರ್ಟ್ಫೋನ್ ಕಂಪ್ನಿಗಳು ಕೆಲವೊಂದು OEM ಇರ್ತಾರೆ, ಕೆಲವೊಂದು ODM ಇರ್ತಾರೆ, ಇನ್ನು ಕೆಲವು ಎರಡನ್ನೂ ಮಾಡ್ತಾರೆ. ಈ OEM ಕಂಪನಿ ಏನಪ್ಪ ಮಾಡುತ್ತೆ ಅಂದರೆ ಅವರ ಸ್ಮಾರ್ಟ್ಫೋನನ್ನು ಅವರೇ ಡಿಸೈನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗನ್ನು ಅವರೇ ಮಾಡಿದ್ರು ಮಾಡ್ಬೋದು ಅಥವಾ ಔಟ್ಸೋರ್ಸ್ ಮಾಡ್ತಾರೆ ಆಯಿತಾ. ಫಾರ್ ಎಕ್ಸಾಂಪಲ್ ಆಪಲ್ ಕೋರ್ OEM ಕಂಪನಿ ಅವರ ಫೋನ್ಗಳನ್ನು ಅವರೇ ಡಿಸೈನ್ ಮಾಡ್ತಾರೆ, ಬಟ್ ಮ್ಯಾನುಫ್ಯಾಕ್ಚರಿಂಗನ್ನು ಬೇರೆಯವ್ರ ಕೈಲಿ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್ ಫಾಕ್ಸ್ಕಾನ್. ಇನ್ನು ಸ್ಯಾಮ್ಸಂಗ್ ಕೂಡ ಅಷ್ಟೇ, ಅವ್ರದ್ದು ಮೆಜಾರಿಟಿ ಆಫ್ ದ ಫೋನ್ಸನ್ನು ಅವರೇ ಡಿಸೈನ್ ಮಾಡ್ತಾರೆ. ಸೊ ಅವರು ಒಂದು ರೀತಿ OEM, ಬಟ್ ಅವ್ರದ್ದು ಕೆಲವೊಂದು ಫೋನ್ಗಳನ್ನು ಇತ್ತೀಚೆಗೆ ODMಗೂ ಸಹ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ವಿವೋ, ಓಪೋ, ಶಾಮಿ ಇವರು ಕೂಡ ಅಷ್ಟೇ, ಅವ್ರು ಕೆಲವೊಂದು ಫೋನ್ಗಳನ್ನು ಅವರೇ ಡಿಸೈನ್ ಮಾಡ್ತಾರೆ, ಕೆಲವೊಂದನ್ನು ODMಗೆ ಕೊಡ್ತಾರೆ. ಇನ್ನು ODM ಅಂದರೆ ಏನಪ್ಪ ಅಂದರೆ ODM ಕಂಪ್ನಿಗಳಿರ್ತವೆ, ಬೇರೆ ಕಂಪ್ನಿಗಳು ಆಯಿತಾ. ಅವರೇನು ಮಾಡ್ತಾರೆ ಅಂದರೆ ಫೋನ್ ಅವರೇ ಡಿಸೈನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಯಾರ ಕೈಲಾದರೂ ಮಾಡಿಸ್ಕೊಬೋದು, ಬಟ್ ಡಿಸೈನ್ ಅವರೇ ಮಾಡ್ತಾರೆ. ಬಟ್ ಈ ಮೊಬೈಲ್ ಸ್ಮಾರ್ಟ್ಫೋನ್ ಕಂಪ್ನಿಗಳು ಆ ODM ಹತ್ರ ಆ ಡಿಸೈನ್ನ ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಅವರು ಕೂಡ ಅವರ ಕೆಲವೊಂದು ಸ್ಮಾರ್ಟ್ಫೋನ್ಗಳನ್ನು ODMಯಿಂದ ಪರ್ಚೇಸ್ ಮಾಡ್ತಾರೆ ಆಯಿತಾ. ODM ಹತ್ರ ಡಿಸೈನ್ ಮಾಡಿಸಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಮಾಡ್ತಾರೆ ಅಥವಾ ಬೇರೆಯವ್ರ ಕೈಲಿ ಮಾಡಿಸ್ತಾರೆ. ಮತ್ತು ಈ ಶಾಮಿ ಕಂಪ್ನಿನೂ ಕೂಡ 75-80% ಫೋನ್ಗಳನ್ನು ODM ಕೈಲಿ ಡಿಸೈನ್ ಮಾಡಿಸ್ತಾರಂತೆ. ಮತ್ತು ಸ್ಯಾಮ್ಸಂಗ್ ಅಂದರೆ ರೂಮರ್ಸ್ಗಳ ಪ್ರಕಾರ 22-25% ODM ಕೈಲೇ ಡಿಸೈನ್ ಮಾಡಿಸೋದಂತೆ. ಓಪೋ ಇವರು 40-50% ODM ಮತ್ತು ಟ್ರಾನ್ಸಿಷನ್ ಅಂದರೆ ಇನ್ಫಿನಿಕ್ಸು, ಟೆಕ್ನೋ, ಐಟೆಲ್ ಇವರೆಲ್ಲರೂ ಕೂಡ ಅವ್ರ ಮೆಜಾರಿಟಿ ಫೋನ್ಗಳು ODMಯಿಂದನೇ ತಗೊಂಬಿಡ್ತಾರೆ. ಡಿಸೈನು ಎಲ್ಲ ರೆಡಿ ಇರುತ್ತೆ, ಬೇಕು ಅಂದರೆ ಇವ್ರು ಕೆಲವೊಂದು ಇನ್ಪುಟ್ ಹೇಳ್ಬಿಟ್ಟು ಈ ಪ್ರೊಸೆಸರ್ ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು ಕಸ್ಟಮೈಸ್ ಮಾಡಿಸ್ಕೊಬೋದು ಆಯಿತಾ. ಸೊ ODM ಹತ್ರ ಪರ್ಚೇಸ್ ಮಾಡಿ ಲೈಸೆನ್ಸಿಂಗ್ ಎಲ್ಲ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ಕೋತಾರೆ ಈ ರೀತಿ. ಸೊ OEM ಮತ್ತು ODM ನೀವು ಅಂದ್ಕೊಳ್ಳೋಂಗೆ ಇಲ್ಲ ಆಯಿತಾ. ಈ ಆಪಲ್ ಒಂದು ಬಿಟ್ಟು, ಆಪಲ್ನವರು ಕೂಡ ನಂಗೆ ಅನ್ನಿಸ್ದಂಗೆ ವರ್ಕನ್ನು ಔಟ್ಸೋರ್ಸ್ ಮಾಡ್ತಾರೆ, ಬಟ್ ಅಂದರೆ ಅವರು ಕಂಪ್ನಿ ಒಳಗೆ ತಗೊಂಬಿಡ್ತಾರೆ ಆಯಿತಾ. ಸೊ ಹೊರಗಡೆ ಹೋಗಿ ಬಿಡಲ್ಲ. ಬಟ್ ಸ್ಯಾಮ್ಸಂಗ್ ಆಗಿರ್ಬೋದು, ವಿವೋ ಆಗಿರ್ಬೋದು, ಓಪೋ, ಮೋಸ್ಟ್ ಆಫ್ ದ ಆ್ಯಂಡ್ರಾಯ್ಡ್ ಫೋನ್ಗಳೆಲ್ಲ ಮೋಸ್ಟ್ಲಿ ODMಯಿಂದನೇ ಬಂದಿರುತ್ತೆ. ಅವರ ಕಂಪ್ನಿಯಲ್ಲಿ ಸಣ್ಣ ಪುಟ್ಟ ಡಿಸೈನ್ಸನ್ನು ಮಾಡಬಹುದು ನಂಗೆ ಅನ್ನಿಸ್ದಂಗೆ. ಸೊ ಇದು ಬೇಸಿಕ್ಸ್ ಆಯಿತಾ. ಸೊ ಈ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು ಅವ್ರ ಸ್ಮಾರ್ಟ್ಫೋನ್ನ ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಅವ್ರ ಡಿಸೈನ್ನ ಅವರೇ ಎಷ್ಟೋ ಸಲ ಮಾಡೋದಿಲ್ಲ ಆಯಿತಾ. ಸೊ ಹೇಳಿದ್ನಲ್ಲ, ODMಗಳೇ ಎಲ್ಲ ಅದನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಈ ODM ಕಂಪ್ನಿಗಳು ಬೇಜಾನಿದ್ದಾವೆ, ಮೋಸ್ಟ್ಲಿ ಎಲ್ಲ ಚೈನಾದಲ್ಲೇ ಇರ್ತವೆ ಆಯಿತಾ. ಆ ಕಂಪ್ನಿಗಳ ಕೆಲವೊಂದು ಲಿಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವೆಲ್ಲ ಫೇಮಸ್ ಕಂಪ್ನಿಗಳು, ಈ ದೊಡ್ಡ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳಲ್ಲಿ ಇವ್ರ ಹತ್ರನೇ ಡಿಸೈನ್ನ ಪರ್ಚೇಸ್ ಮಾಡ್ತಾರೆ ಆಯಿತಾ. ಸೊ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಯಾರಪ್ಪ ಮಾಡ್ತಾರೆ? ನಾನು ನಿಮ್ಗೆ 2 ಚಾರ್ಟನ್ನು ತೋರಿಸ್ತೀನಿ, 2 ಗ್ರಾಫನ್ನು ತೋರಿಸ್ತೀನಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸ್ಮಾರ್ಟ್ಫೋನನ್ನು ಸೇಲ್ ಮಾಡ್ತಿರುವಂಥ ಕಂಪ್ನಿಗಳ ಒಂದು ಗ್ರಾಫ್ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸ್ಮಾರ್ಟ್ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಗ್ರಾಫ್ ಒಂದು ಕಡೆ. ಇದು ನೋಡಿದ್ರೆ ನಿಮಗೆ ಇದೆಂಗುರು ಸಾಧ್ಯ? ಒಂದು ಕಡೆ ಅತಿ ಹೆಚ್ಚು ಫೋನನ್ನು ವಿವೋದವ್ರು ಸೇಲ್ ಮಾಡ್ತಾ ಇದ್ದಾರೆ, ಟಾಪಲ್ಲಿದೆ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಏನಕ್ಕೆ ವಿವೋದವರು ಅಷ್ಟೊಂದು ಮಾಡ್ತಾ ಇಲ್ಲ? ಸ್ಯಾಮ್ಸಂಗ್ ಅವರೊಬ್ಬರೇ ನೋಡಿ, ಅವ್ರ ಫೋನ್ನ ಅವರೇ ಇನ್ಹೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಅಸೆಂಬ್ಲಿ ಮಾಡ್ತಾರೆ, ಪಾರ್ಟ್ಸ್ ಎಲ್ಲ ಬೇರೆ ಕಡೆ ಬರುತ್ತಾ ಆಯಿತಾ. ನಮ್ಮ ದೇಶದಲ್ಲೇ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಗುವಂಥ ಯಾವ ಸ್ಮಾರ್ಟ್ಫೋನು ಇಲ್ಲ, ಐಫೋನ್ ಇಲ್ಲ, ಆ್ಯಂಡ್ರಾಯ್ಡ್ ಯಾವುದೂ ಇಲ್ಲ ಆಯಿತಾ. ಎಲ್ಲ ಪಾರ್ಟ್ಸ್ಗಳು ಬೇರೆಯಿಂದ ಬರುತ್ತೆ, ಬೇರೆ ಕಡೆಯಿಂದ ಇಲ್ಲಿ ಅಸೆಂಬ್ಲಿಯನ್ನು ಮಾಡ್ತಾರೆ ಅಷ್ಟೇ. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಸ್ಯಾಮ್ಸಂಗ್ ಒಂದೇ ನ್ಯಾಯವಾಗಿ ಅವ್ರ ಫೋನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ,
ಒಳ್ಳೆಯದು. ಬಟ್ ವಿವೋ ನೋಡಿ ಈ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ 4ನೇ ಸ್ಪಾಟು. ಇನ್ನು ಓಪೋ ಅಂತೂ ಇಲ್ಲವೇ ಇಲ್ಲ ಟಾಪಲ್ಲಿ, ಶಾಮಿ ಇಲ್ಲವೇ ಇಲ್ಲ. ಸೊ ಈ ಬ್ರ್ಯಾಂಡ್ಗಳೆಲ್ಲ ಏನು ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಮ್ಮ ದೇಶದಲ್ಲಿ ಸ್ಮಾರ್ಟ್ಫೋನ್ನ ಅತಿ ಹೆಚ್ಚು ಅಸೆಂಬ್ಲಿ ಮಾಡುವಂಥ ಕಂಪನಿ, ಅತಿ ಹೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಡಿಕ್ಸನ್ ಟೆಕ್ನಾಲಜೀಸ್ ಅಂತ, ಆಯಿತಾ. ಈ ಡಿಕ್ಸನ್ ಟೆಕ್ನಾಲಜೀಸ್ ನಮ್ಮ ದೇಶದ್ದೇ ಕಂಪನಿ. ಈ ಡಿಕ್ಸನ್ ಟೆಕ್ನಾಲಜೀಸ್ ಅವರು ಬೇರೆ ಸ್ಮಾರ್ಟ್ಫೋನ್ ಕಂಪನಿಗಳಿಗೆ ಫೋನ್ ಅಸೆಂಬ್ಲಿ ಮಾಡಿಕೊಡ್ತಾರೆ. ಸೊ ಇವರು ಮೋಟೋರೋಲಾಗೆ ಫೋನ್ ಅಸೆಂಬ್ಲಿ ಮಾಡಿಕೊಡ್ತಾರೆ, ಶಾಮಿ MI ಕಂಪನಿಗೆ ಫೋನ್ ಅಸೆಂಬ್ಲಿ ಮಾಡಿಕೊಡ್ತಾರೆ, ಈವನ್ ಸ್ಯಾಮ್ಸಂಗಿಗೂ ಮಾಡಿಕೊಡ್ತಾರೆ, ಓಪೋಗೂ ಮಾಡಿಕೊಡ್ತಾರೆ, ರಿಯಲ್ಮಿಗೂ ಮಾಡಿಕೊಡ್ತಾರೆ, ಮತ್ತು ಟ್ರಾನ್ಷನ್ ಬ್ರ್ಯಾಂಡ್ಸು ಇನ್ಫಿನಿಕ್ಸು, ಐಟೆಲ್ಲು, ಟೆಕ್ನೋ ಈ ಬ್ರ್ಯಾಂಡ್ಗಳಿಗೂ ಸಹ ಫೋನ್ನ ಅಸೆಂಬ್ಲಿ ಮಾಡಿಕೊಡ್ತಾರೆ. ಸೊ ಇದೇ ಕಾರಣಕ್ಕೆ ಈ ಡಿಕ್ಸನ್ ಟೆಕ್ನಾಲಜೀಸು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸ್ಮಾರ್ಟ್ಫೋನ್ನ ಅಸೆಂಬ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಬ್ರ್ಯಾಂಡ್, ನಮ್ಮ ದೇಶದ ಬ್ರ್ಯಾಂಡ್. ಇವ್ರು ಮುಂಚೆ ಟಿವಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು, ರೇಡಿಯೋ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಂತೆ, ಬಲ್ಬ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಂತೆ. ಸ್ಲೋಲಿ ಸ್ಮಾರ್ಟ್ಫೋನ್ ಫೀಲ್ಡ್ಗೂ ಬರ್ತಾರೆ, ಸ್ಮಾರ್ಟ್ಫೋನ್ನ ಕೂಡ ಅಸೆಂಬ್ಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆರ್ಡರ್ಗಳು ತುಂಬ ಜಾಸ್ತಿ ಬರ್ತಿರೋದ್ರಿಂದ, ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡಿಂದ ಆರ್ಡರ್ ಜಾಸ್ತಿ ಬರ್ತಿರೋದ್ರಿಂದ ಕೆಪಾಸಿಟಿನೂ ಕೂಡ ಜಾಸ್ತಿ ಮಾಡಿರ್ತಾರೆ. ಸೊ ಅದರಿಂದನೇ ಇವ್ರದ್ದು ಮಾರ್ಕೆಟ್ ಶೇರ್ ತುಂಬ ಜಾಸ್ತಿ ಇದೆ. ನೆಕ್ಸ್ಟು ಫಾಕ್ಸ್ಕಾನ್ ಎಲ್ರಿಗೂ ಗೊತ್ತಿದೆ, ಬರೀ ಐಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಫಾಕ್ಸ್ಕಾನ್ ತೈವಾನೀಸ್ ಕಂಪನಿ, ಆಯಿತಾ. ಸೊ ನಮ್ಮ ದೇಶದಲ್ಲೂ ಕೂಡ ಇದೆ, ಕರ್ನಾಟಕದಲ್ಲೂ ಕೂಡ ಇದೆ. ಸೊ ಇವರು ಮೇಯ್ನ್ಲಿ ಐಫೋನ್ ಒಂದೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಈವನ್ ಟಾಟಾ, ನಮ್ಮ ದೇಶದ್ದು ಟಾಟಾದವ್ರು ರೀಸೆಂಟಾಗಿ ಐಫೋನ್ ಅಸೆಂಬ್ಲಿಯನ್ನು ಶುರು ಮಾಡಿದ್ದಾರೆ. ಅವರು ಕೂಡ ಬರೀ ಐಫೋನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟು ಪೆಗಟ್ರಾನ್ ಅಂತ ಒಂದು ಕಂಪನಿ ಇತ್ತು, ಈಗಲೂ ಇದೆ. ಸೊ ಈ ಪೆಗಟ್ರಾನನ್ನು ಟಾಟಾದವರು ಒಂದು ರೀತಿ ಅಕ್ವೈರ್ ಮಾಡ್ಕೋತಾರೆ, ಆಯಿತಾ. 60% ಶೇರ್ನ ತೊಗೊಂಡ್ಬಿಡ್ತಾರೆ. ಸೊ ಕಂಟ್ರೋಲ್ ಎಲ್ಲ ಈಗ ಕಂಪ್ಲೀಟ್ ಟಾಟಾ ಕೈಯಲ್ಲೇ ಇದೆ. ಸೊ ಈ ಪೆಗಟ್ರಾನ್ ಕೂಡ ತೈವಾನೀಸ್ ಕಂಪನಿನೇ, ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನೆಲ್ಲ ಟಾಟಾದವ್ರು ತೊಗೊಂಡ್ಬಿಡ್ತಾರೆ. ಸೊ ಅವರೇ ಈಗ ಅಲ್ಲೂ ಕೂಡ ಐಫೋನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ವಿಸ್ಟ್ರಾನ್ ಅಂತ ಒಂದು ಕಂಪ್ನಿ ಇತ್ತು, ಈಗ ಅದಿಲ್ಲ. ಮುಂಚೆ ಅದು ಕೂಡ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಸೊ ಅದು ಕೂಡ ತೈವಾನೀಸ್ ಕಂಪನಿನೇ. ಇನ್ನು ಭಗವತಿ ಪ್ರಾಡಕ್ಟ್ಸ್ ಅಂತ ಒಂದು, ಈ ಭಗವತಿ ಪ್ರಾಡಕ್ಟ್ಸ್ ಇದೆ ಅಲ್ವಾ, ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಇದು ಯಾರ ಕಂಪನಿ ಅಂತ ಅಂದರೆ, ಮೈಕ್ರೋಮ್ಯಾಕ್ಸ್ ಫೌಂಡರ್ ಆಗಿರುವಂಥ ರಾಹುಲ್ ಶರ್ಮಾ ಅವರ ಕಂಪನಿ. ಈ ಮೈಕ್ರೋಮ್ಯಾಕ್ಸ್ ಫೌಂಡರ್ ರಾಹುಲ್ ಶರ್ಮಾನೇ ಈ ಕಂಪನಿಯನ್ನು ಶುರು ಮಾಡ್ತಾರೆ. ಇವರು ಕೂಡ ಸ್ಮಾರ್ಟ್ಫೋನ್ನ ಅಸೆಂಬ್ಲಿ ಮಾಡುವಂಥ ಕಂಪನಿ, ದೊಡ್ಡ ಕಂಪನಿ. ಬೇಜಾನ್ ದುಡ್ಡನ್ನು ಮಾಡ್ತಾ ಇದ್ದಾರೆ, ಬೇಜಾನ್ ಪ್ರಾಫಿಟನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಭಗವತಿ ಪ್ರಾಡಕ್ಟ್ಸು ನೀವು ನೋಡ್ಬೋದು, ನಮ್ಮ ದೇಶದಲ್ಲಿ 5ನೇ ಸ್ಪಾಟು ಈ ಒಂದು ಕಂಪನಿಗೆ, 9% ಮಾರ್ಕೆಟ್ ಶೇರು. ಈ ಭಗವತಿ ಪ್ರಾಡಕ್ಟ್ಸ್ ಅವರು ವಿವೋ, ಓಪೋ, ರಿಯಲ್ಮಿ ಇಷ್ಟು ಫೋನ್ಗಳನ್ನು, ಅಂದರೆ ಈ ದೊಡ್ಡ ಕಂಪ್ನಿಗಳು ಬರೀ ಒಂದು ಕಂಪ್ನಿ ಕೊಡಲ್ಲ ಅಸೆಂಬ್ಲಿ ಮಾಡೋದಕ್ಕೆ, ಮಲ್ಟಿಪಲ್ ಕಂಪ್ನಿಗಳಿಗೆ ಕೊಡ್ತಾರೆ, ಆಯಿತಾ. ಸೊ ಯಾರಿಗೆ ಎಷ್ಟೇ ಸ್ಟ್ಯಾಂಡಲ್ ಮಾಡೋಕ್ಕಾಗುತ್ತೆ ಅಷ್ಟು ಕೊಡ್ತಾರೆ, ಎಲ್ಲರ ಕೈಲೂ ಮಾಡಿಸ್ತಾರೆ, ಒಂದು ಕಂಪ್ನಿ ಕೈಲಿ ಮಾಡಿಸಲ್ಲ. ವಿವೋ ನೋಡ್ಬೋದು, ಓಪೋ ನೋಡ್ಬೋದು, ಭಗವತಿ ಪ್ರಾಡಕ್ಟ್ಸು ಕೊಡ್ತಾರೆ, ಡಿಕ್ಸನ್ ಅವ್ರಿಗೂ ಕೊಡ್ತಾರೆ. ಯಾರು ಅಸೆಂಬ್ಲಿ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ, ಕೆಪಾಸಿಟಿ ಇರಬೇಕಷ್ಟೇ. ಸೊ ಈ ರೀತಿ ಸೊ 3 ಬ್ರ್ಯಾಂಡನ್ನು ಹ್ಯಾಂಡಲ್ ಮಾಡ್ತಾರೆ ಇವರು. ಆಮೇಲೆ DBG ಟೆಕ್ನಾಲಜೀಸ್ ಅಂತ ಶಾಮಿ, ವಿವೋ, ಓಪೋ ಇದನ್ನು ಅಸೆಂಬ್ಲಿ ಮಾಡ್ತಾರೆ. BYDದು ಕೂಡ ಪ್ಲ್ಯಾಂಟ್ ಇದೆ ನಮ್ಮ ದೇಶದಲ್ಲಿ. ಶಾಮಿ ಮತ್ತು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ನ BYD ಅವ್ರು ಮಾಡ್ತಾರೆ. ಸ್ಯಾಮ್ಸಂಗ್ ಅವ್ರು ಒಬ್ಬರೇ ನೋಡಿ ಇನ್ನೌಸ್ ಅವ್ರ ಪ್ರಾಡಕ್ಟನ್ನು ಅವರೇ ಮಾಡೋದು. ಸೊ ಉಳಿದ ಯಾವ ಬ್ರ್ಯಾಂಡು ಕೂಡ, ಈವನ್ ವಿವೋದವರು ಕೂಡ ಅವ್ರದ್ದೇ ಓನ್ ಇನ್ನೌಸ್ ಪ್ಲ್ಯಾಂಟ್ ಇರುತ್ತೆ, ಬಟ್ ತುಂಬ ದೊಡ್ಡ ಪ್ಲ್ಯಾಂಟ್ ಇರಲ್ಲ, ಕಂಪ್ಲೀಟ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗ್ತಿರಲ್ಲ, ಅದರಿಂದ ಔಟ್ಸೋರ್ಸ್ ಮಾಡ್ತಾರೆ. ಈವನ್ ಓಪೋದು ಕೂಡ ಅವ್ರದ್ದೇ ಸ್ವಲ್ಪ ಇರುತ್ತೆ, ಬಟ್ ಅದನ್ನು ಡಿಮ್ಯಾಂಡ್ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಿಲ್ಲ, ಅದರಿಂದ ಬೇರೆ ಕಡೆ ಔಟ್ಸೋರ್ಸನ್ನು ಕೂಡ ಕೊಡ್ತಾರೆ. ಈ ರೀತಿ ಎಲ್ಲ ಬ್ರ್ಯಾಂಡ್ಗಳು ಕೂಡ ಮಾಡ್ತಾರೆ. ಸೊ ನೋಡ್ಬೋದು, ಮೇಯ್ನ್ ದೊಡ್ಡ ಕಂಪ್ನಿಗಳು ನಮಗೆ ಈ ಚಾರ್ಟಲ್ಲಿ ಕಾಣೋದು ಸ್ಯಾಮ್ಸಂಗು, ವಿವೋ ಎರಡೇ. ಏನಕ್ಕೆ ಅಂದರೆ ಅವ್ರದ್ದು ಸ್ಮಾರ್ಟ್ಫೋನ್ ಸೇಲ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಇನ್ನೌಸ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಜಾಸ್ತಿ ಇರುತ್ತೆ, ಔಟ್ಸೋರ್ಸನ್ನು ಕೂಡ ಜಾಸ್ತಿ ಮಾಡ್ತಾರೆ. ಸೊ ಈ ರೀತಿ ಸೊ ನಾವು ಅಂತೀವಿ ನಮ್ಮ ದೇಶದಲ್ಲೇ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ, ಖಂಡಿತ ಇಲ್ಲ. ಅವ್ರ ಫೋನ್ ಅವರೇ ಮೋಸ್ಟ್ಲಿ ಡಿಸೈನ್ ಮಾಡಿರಲ್ಲ, ಆಯಿತಾ. ಸೊ ಬೇರೆ ಕಡೆಯಿಂದ ಡಿಸೈನ್ ತೊಗೊಂಡು ಇವ್ರು ಲೇಬಲ್ ಹಾಕ್ತಾರೆ ಅಷ್ಟೇ, ಕೆಲವೊಂದು ಟೈಮ್ ಕಸ್ಟಮೈಸ್ ಮಾಡಿಸ್ಕೋತಾರೆ ಅಷ್ಟೇ, ಏನೂ ಇಲ್ಲ, ಸಿಂಪಲ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಹೇಳ್ತೀನಲ್ಲ, ನಮ್ಮ ದೇಶದಲ್ಲಿ ಆ್ಯಕ್ಚುಯಲ್ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ ಯಾವುದೂ ಇಲ್ಲ. ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಅಂತೀರಾ, ಒಪ್ಕೋತೀನಿ. ಲಿಟ್ರಲಿ ನೀವು ನಂಬಲ್ಲ, ಎಲ್ಲ ಮೇನ್ ಪ್ರಾಡಕ್ಟ್ ಎಲ್ಲ ಬೇರೆ ದೇಶದಿಂದನೇ ಬರುತ್ತೆ. ಇಲ್ಲಿ ಬರೀ ಸ್ಕ್ರೂ ಹಾಕ್ತಾರೆ ಅಷ್ಟೇ, ಸ್ಕ್ರೂ ಡ್ರೈವರ್ ಹಿಡ್ಕೊಂಬಿಟ್ಟು ಸ್ಕ್ರೂ ಹಾಕ್ತಾರೆ ಅಷ್ಟೇ, ಏನು ನಡೆಯಲ್ಲ ಗುರು. ತುಂಬ ಕಷ್ಟ ಇದೆ ಹಿಂಗೆ ಆಗ್ಬಿಟ್ರೆ. ಅದರಲ್ಲೂ ಕೆಲವೊಂದು ಬ್ರ್ಯಾಂಡ್ಗಳು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರು ಅಂದ್ಬಿಟ್ಟು ಅವ್ರಿಗೆ ಲೀಗಲ್ ನೋಟಿಸ್ ಕಳಿಸಿ
ವಿಡಿಯೋನ ಡಿಲೀಟ್ ಮಾಡಿಸ್ತಾರೆ ಅಂತ ಅಂದರೆ ಹೆಂಗಿರ್ಬೇಕು ಯೋಚನೆ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.